ಕೇರಳಂನ ವಯನಾಡಿನಲ್ಲಿ ಪ್ರಕೃತಿ ವಿಕೋಪ ಸಂಭವಿಸಿದೆ. ಮೇಪಾಡಿ ಬಳಿಯಲ್ಲಿ ಮೀನಾಕ್ಷಿ ಸೇತುವೆ ಬಳಿಯಲ್ಲಿ ಭೂ ಕುಸಿತವಾಗಿದೆ. ಆ ಎಕ್ಸ್ಕ್ಲೂಸಿವ್ ದೃಶ್ಯ ನ್ಯೂಸ್ 18ಗೆ ಲಭ್ಯವಾಗಿದೆ. ಕೇರಳಂನ ವಯನಾಡಿನಲ್ಲಿ ಮತ್ತೆ ಭೂ ಕುಸಿತ ಉಂಟಾಗಿದೆ. ಮೇಪಾಡಿ ಬಳಿಯಲ್ಲಿ ಈ ಸತಿ ಮೀನಾಕ್ಷಿ ಸೇತುವೆ ಅಲ್ಲಿ ಭೂ ಕುಸಿತ ಸಂಭವಿಸಿರೋದು. ಆ ದೃಶ್ಯಗಳನ್ನ ನೋಡ್ತಾ ಇದ್ರೆ ನಿಜಕ್ಕೂ ಎದೆ ನಡುಗಿ ಹೋಗುತ್ತೆ. ಎಷ್ಟು ದೊಡ್ಡ ಮಟ್ಟದಲ್ಲಿ ಅನಾಹುತ ಸಂಭವಿಸಿದೆ, ಎಷ್ಟು ಜನ ಸಿಕ್ಕಾಕೊಂಡ್ಬಿದ್ದಿದ್ದಾರೆ ಅಂತ ಹೇಳಿ ಆತಂಕ, ಗಾಬರಿ ಎಲ್ಲವೂ ಒಟ್ಟೊಟ್ಟಿಗೆ ಆಗುತ್ತೆ. ಇದುವರೆಗೂ ಎಷ್ಟು ಜನ ಸಿಕ್ಕಾಕೊಂಡ್ಬಿದ್ದಿದ್ದಾರೆ ಅನ್ನೋ ಬಗ್ಗೆ ಸುಳಿವಿಲ್ಲ. ಕಲ್ಲಾಡಿ ಸುರಂಗ ಕಾಮಗಾರಿ ನಡೆಸ್ತಾ ಇದ್ರು, ಆ ಪ್ರದೇಶದಲ್ಲಿ ಭೂ ಕುಸಿತ ಸಂಭವಿಸಿದೆ. ಸುರಂಗ ಕಾಮಗಾರಿ ಸಂದರ್ಭದಲ್ಲಿ ಅಲ್ಲಿ ಬ್ಲಾಸ್ಟಿಂಗ್ ಅನ್ನ ಮಾಡಲಾಗ್ತಾ ಇತ್ತು. ಬ್ಲಾಸ್ಟ್ ಮಾಡುವಂತ ಸಂದರ್ಭದಲ್ಲಿ ಏಕಾಏಕಿ ಅಲ್ಲಿ ಭೂ ಕುಸಿತ ಉಂಟಾಗಿದೆ ಅನ್ನೋ ಮಾಹಿತಿ ಇದೆ. ಅವಶೇಷಗಳ ಅಡಿಯಲ್ಲಿ ಕಾರ್ಮಿಕರು ಸಿಲುಕಿರುವಂತಹ ಭೀತಿ ಇದೆ. ಎನ್ಡಿಆರ್ಎಫ್ ತಂಡದಿಂದ ರಕ್ಷಣಾ ಕಾರ್ಯಾಚರಣೆ ಆಗ್ತಾ ಇದೆ. ಎಕ್ಸ್ಕ್ಲೂಸಿವ್ ದೃಶ್ಯ ತೋರಿಸ್ತಾ ಇದೀವಿ ಸ್ಕ್ರೀನ್ ಮೇಲೆ. ನಿಜಕ್ಕೂ ಆತಂಕ ಆಗುತ್ತೆ. ಅಲ್ಲಿ ಭೂ ಕುಸಿತ ಆಗ್ತಿರೋದನ್ನ ಗಮನಿಸ್ತಾ ಇದೀವಿ. ಆ ಕೆಸರಿನ ಸಮೇತ ಆ ಗುಡ್ಡದಲ್ಲಿರುವಂತಹ ಮಣ್ಣು ಬರ್ತಾ ಇದೆ, ಅಂದ್ರೆ ಆ ಹಳ್ಳಿ ಕಡೆಗೆ, ಆ ಊರಿನ ಕಡೆಗೆ ಬರ್ತಾ ಇದೆ. ಸೇತುವೆ ಹತ್ರ ಸುರಂಗ ಕಾಮಗಾರಿ ಮಾಡ್ತಾ ಇದ್ದಾಗ ಈ ದುರಂತ ಸಂಭವಿಸಿದೆ ಅನ್ನೋ ಮಾಹಿತಿ ಇದೆ. ಅಲ್ಲಿ ನಮಗೆ ನೋಡಕ್ಕೆ ನಿಧಾನವಾಗಿ ಅಲ್ಲಿ ಭೂ ಕುಸಿತ ಆಗ್ತಿದೆ ಅಂತ ಅನ್ಸಿದ್ರು ಕೂಡ ಅಲ್ಲಿ ಕೆಳಭಾಗದಲ್ಲಿ ಸಾಕಷ್ಟು ಜನ ಕಾರ್ಮಿಕರಿದ್ರು, ಮತ್ತೆ ಅಲ್ಲೊಂದು ಊರು ಇತ್ತು. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ. ಹಾಗಾಗಿ ಎಷ್ಟು ಜನ ಅಲ್ಲಿ ಸಿಕ್ಕಾಕೊಂಡ್ಬಿದ್ದಿದ್ದಾರೆ ಅನ್ನೋ ಬಗ್ಗೆ ಇನ್ನೂ ಲೆಕ್ಕ ಸಿಕ್ಕಿಲ್ಲ. ಆದ್ರೆ ಸಾಕಷ್ಟು ಮಂದಿ ಅವಶೇಷದ ಅಡಿ ಸಿಲುಕಿದ್ದಾರೆ ಅಂತ ಹೇಳಿ ಸಂಶಯಗಳಿದೆ. ಅಫ್ಕೋರ್ಸ್ ಇದ್ದಾರೆ. ಅವರಿಗೆ ರಕ್ಷಣಾ ಕಾರ್ಯಾಚರಣೆ ಈಗ ಭರದಿಂದ ಸಾಗಿದೆ. ಅಂದ್ರೆ ಈ ಮಣ್ಣಿನಲ್ಲಿ ಅವರನ್ನು ಹುಡುಕೋದು, ಅವಶೇಷಗಳನ್ನ ಹುಡುಕೋದು, ರಕ್ಷಣಾ ಕಾರ್ಯಾಚರಣೆ ಮಾಡೋದು ನಿಜಕ್ಕೂ ಒಂದು ಸವಾಲಿನ ಕೆಲಸ. ಕೇರಳ ಸಚಿವ ಟಿ ಸಿದ್ದಿಕ್ ಹಾಗೇನೆ ವಯನಾಡು ಜಿಲ್ಲಾಧಿಕಾರಿ ಸ್ಥಳದಲ್ಲೇ ಇದ್ದಾರೆ. ಶೋಧ ಕಾರ್ಯವನ್ನ ತೀವ್ರಗೊಳಿಸೋದಕ್ಕೆ ಮತ್ತೊಂದು ಕೋಆರ್ಡಿನೇಷನ್ ಬೇಕಾಗುತ್ತೆ ಅಲ್ಲಿರುವಂತಹ ಸಿಬ್ಬಂದಿ, ರಕ್ಷಣಾ ಕಾರ್ಯಾಚರಣೆಯಲ್ಲಿ ಇರೋರ ಮಧ್ಯದಲ್ಲಿ. ಸೊ ಆ ಬಗ್ಗೆ ಈಗ ಅಧಿಕಾರಿಗಳು ಮತ್ತೆ ಸಚಿವರು ಗಮನವನ್ನ ಹರಿಸಿದ್ದಾರೆ. ಈಗ ಮೇಲ್ಭಾಗದಲ್ಲಿ ಯಾರೆಲ್ಲ ಸಿಗ್ತಾ ಇದ್ದಾರೆ ತತ್ಕ್ಷಣಕ್ಕೆ ಅವರನ್ನ ರಕ್ಷಣೆ ಮಾಡಲಾಗ್ತಾ ಇದೆ. ಆದ್ರೆ ಒಳಭಾಗದಲ್ಲಿ ಸಿಕ್ಕಾಕೊಂಡಿರ್ತಾರಲ್ಲ, ಈಗ ಇಮಿಡಿಯೇಟ್ ಆಗಿ ಅವ್ರನ್ನ ರಕ್ಷಣೆ ಮಾಡಬೇಕು. ಯಾಕಂದ್ರೆ ಅಲ್ಲಿ ಉಸಿರಾಟ ಆಡಕ್ಕೂ ಆಗಲ್ಲ ಇಂಥ ಮಣ್ಣಿನ ಅಡಿಯಲ್ಲಿ ಸಿಕ್ಕಾಕೊಂಡ್ಬಿದ್ದಂತ ಸಂದರ್ಭದಲ್ಲಿ. ವಯನಾಡಿನಲ್ಲಿ ನಾವು ಕಳೆದ ಬಾರಿನೇ ನೋಡಿದ್ವಿ, ದೊಡ್ಡ ಮಟ್ಟದಲ್ಲಿ ಭೂಕುಸಿತ ಸಂಭವಿಸಿದಾಗ ಇಡೀ ಊರಿಗೂರೇ ಕೊಚ್ಕೊಂಡು ಹೋಗಿತ್ತು. ಅಷ್ಟು ಭೀಕರ ರೀತಿಯಲ್ಲಿ ಭೂಕುಸಿತ ಆಗಿತ್ತು.